ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು. ಇವಾಗ ನೋಡಿ, ಒಂದು ಜೊತೆಯ ಕಂಬಳದ ಕೋಣವನ್ನು ತಂದು ನಿಲ್ಲಿಸ್ಲಿಕ್ಕೆ ಶೂಟಿಂಗ್ ಸೆಟ್ಟಲ್ಲಿ ಒಂದು 25-30 ಜನರ ಎಫರ್ಟ್ ಬೇಕು. ಆ ಥರ ಒಂದು 50 ಪೇರ್ 60 60 25 30 40 50 ಜೊತೆ ಕೋಣಗಳವರೆಗೂ ಯೂಸ್ ಮಾಡಿದ್ದೀವಿ. ಅಷ್ಟು ಕೋಣಗಳನ್ನು ಅದ್ರ ಜೊತೆ ಇರೋ ಅಷ್ಟು ಮನುಷ್ಯರನ್ನ ಅವ್ರನ್ನೆಲ್ಲ ಒಂದು ಶೂಟಿಂಗ್ ಸೆಟ್ ಒಂದು ಫ್ರೇಮ್ ಒಳಗಡೆ ತಂದು ನಿಲ್ಲಿಸ್ಬೇಕು ಅಂದರೆ ಅದು ಎಫರ್ಟ್ ಜಾಸ್ತಿ ಕೇಳುತ್ತೆ. ಆ ಎಫರ್ಟ್ ವೈಸಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು ಬಿಟ್ಟರೆ ಬೇರೆ ಯಾವುದು ಇದರಿಂದ ಇಲ್ಲ. ಇನ್ಫ್ಯಾಕ್ಟ್ ನೇಚರ್ ಸಪೋರ್ಟ್ ಮಾಡ್ತು ಅಂತಲೇ ಹೇಳಬೇಕು ಅಂತ ಅನ್ಸುತ್ತೆ ನನಗೆ. ಕೋಣದ ವಿಚಾರ ಹೇಳಿದ್ರಿ, ಮೊದಲು ಬರೀ ಒಂದು ಮುಹೂರ್ತದ ಸಂದರ್ಭದಲ್ಲಿ ಕರ್ಕರಿಸಿದ್ರೆ ಅದು ಬಾಹುಬಲಿ ರೇಂಜ್ ಇರುವಂಥ ಒಂದು ಕೋಣ. ಆ ಥರದ್ದು 50 ಅಂದರೆ ಅದು ವಾಸ್ಟ್ ತುಂಬ ದೊಡ್ಡ ಮಟ್ಟದ ಒಂದು ಅಂದರೆ ಹುಡುಕುವಿಕೆ ಇದೆಲ್ಲ, ಅದನ್ನು ಕರ್ಕೊಬಂದು ಆ ಜಾಗದಲ್ಲಿ ನಿಲ್ಲಿಸಿ ಅಥವಾ ಫ್ರೇಮಲ್ಲಿ ಸೆಟ್ ಮಾಡೋದಿಲ್ಲ, ತುಂಬ ಕಷ್ಟದ ವಿಚಾರ. ಸೊ ಎಲ್ಲಿ ಕರ್ಸ್ಕೊಂಡಿದ್ದು ಆ ಥರ ಕೋಣಗಳನ್ನು? ಎಲ್ಲ ಇಡೀ ಶೂಟಿಂಗ್ ಬಂದು ನಮ್ಮ ಕರಾವಳಿಲೇ ನಡೀತು. ಉಡುಪಿ, ಮಂಗಳೂರು, ಕುಂದಾಪುರದ ಭಾಗದಲ್ಲೇ ನಡೆದಿದೆ, ಮೂಡುಬಿದಿರೆ ಭಾಗದಲ್ಲೇ ನಡೆದಿದೆ. ಬಟ್ ಆ ವರ್ಡ್ ಆಫ್ ಕಂಬಳ ಇದೆಯಲ್ಲ, ಅವ್ರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಅದಕ್ಕೆ ಸಂಬಂಧಪಟ್ಟವರು, ಓಡಿಸೋರು, ಕೋಣಗಳ ಯಜಮಾನರು, ಕಂಬಳ ಸಮಿತಿಯವರು, ಕಂಬಳದ ಎಲ್ಲ ಭಾಗಗಳಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟರು. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಅಟ್ಮೋಸ್ಟ್ ಟಾಪ್ ಲೆವೆಲ್ ವರೆಗೂ ಅವರೆಲ್ಲರಿಗೂ ಒಂದು ವಿನಾಕಾರಣ ಪ್ರೀತಿ ಕರಾವಳಿ ಸಿನಿಮಾ ಮತ್ತು ಅದನ್ನು ಮಾಡ್ತಾ ಇರೋರು ಕಂಡ್ರೆ, ಒಂದು ಕಂಬಳದ ಮೇಲೆ ಒಂದು ಫಿಲ್ಮ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಬೇಕು, ನಾವು ಏನು ಮಾಡಬೇಕು, ನಮ್ಮ ಕೋಣ ಬೇಕಾ ಅಥವಾ ಅದ್ರದ್ದು ನೇಗಿಲು ಬೇಕಾ, ಓಡೋರು ಬೇಕಾ. ಸೊ ಅವ್ರದ್ದೊಂದು ಎಕ್ಸ್ಟ್ರೀಮ್ ಸಪೋರ್ಟ್, ಅವ್ರದ್ದೊಂದು ವಿನಾಕಾರಣ ಪ್ರೀತಿ ನಮ್ಮ ಮೇಲಿತ್ತು.